ಬಿಗ್ ಬಾಸ್ ವಿನ್ನರ್ ಯಾರು ಗೊತ್ತಾ? ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅದಕ್ಕೂ ಮುನ್ನ ಬಿಗ್ ಬಾಸ್ ವಿನ್ನರ್ ಯಾರು ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರಿರಬಹುದು? ರಿವೀಲ್ ಆಗಿದೆಯಾ ವಿನ್ನರ್ ಹೆಸರು? ಫಿನಾಲೆ, ಗ್ರ್ಯಾಂಡ್ ಫಿನಾಲೆ ಏನಿದೆ ಇವತ್ತು, ಅದಕ್ಕೂ ಮುನ್ನ ಬಿಗ್ ಬಾಸ್ ವಿನ್ನರ್ ಅವರ ಒಂದು ಹೆಸರು ರಿವೀಲ್ ಆಗ್ಬಿಡ್ತಾ? ಹಾಗಾದ್ರೆ ಯಾರಿರಬಹುದು? ಯಾರು ವಿನ್ ಆಗ್ತಾರೆ? ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇದು. ಗ್ರ್ಯಾಂಡ್ ಫಿನಾಲೆ ಇನ್ನೂ ಕೂಡ ಆಗಿಲ್ಲ, ಆಗ್ಲೇ ವಿನ್ನರ್ ಹೆಸರು ಗೊತ್ತಾಗ್ಬಿಡ್ತಾ ಜನರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿನೇ ವಿನ್ನರ್ ಅಂತ ಜನ ಹೇಳ್ತಾ ಇದ್ದಾರೆ. ಗಿಲ್ಲಿ ವಿನ್ ಆಗೇ ಆಗ್ತಾನೆ ಅಂತ ಕ್ಯಾಂಪೇನ್ ಅನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಗಿಲ್ಲಿ ಬಿಟ್ಟು ಬೇರೆ ಯಾರು ವಿನ್ ಆಗಲಾರರು ಹೇಳ್ತಾ ಇರುವಂತ ಜನ ನೆಟ್ಟಿಗರಿಂದ ಗಿಲ್ಲಿ ಪರ ಸಖತ್ತು ಬ್ಯಾಟಿಂಗ್ ನಡೀತಾ ಇದೆ. ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅಂತ ಹೇಳಿ ಸಾಕಷ್ಟು ಕುತೂಹಲ ಇತ್ತು. ಇನ್ನೂ ಕೂಡ ಅದು ಗೊಂದಲ ಇದೆ. ಈ ನಡುವೆ ಜನರು ಹೇಳ್ತಾ ಇದ್ದಾರೆ, ಜನ ಬೆಂಬಲದಿಂದಾನೇ ಬಿಗ್ ಬಾಸ್ ಅನ್ನು ಗೆಲ್ತಾರೆ, ವೋಟಿಂಗ್ನಿಂದ ಗೆಲ್ತಾರೆ ಅಂತ ಹೇಳು. ಆ ಒಂದು ಬಿಗ್ ಬಾಸ್ ಹೇಳ್ತಾ ಇತ್ತು, ಖಾಸಗಿ ವಾಹಿನಿಯವರು ಹೇಳ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಜನ ಹೇಳ್ತಾ ಇದ್ದಾರೆ, ಜನನೇ ಸ್ವಯಂ ಪ್ರೇರಿತರಾಗಿ ಗಿಲ್ಲಿಯ ಪರವಾಗಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ. ವೋಟ್ ಫಾರ್ ಗಿಲ್ಲಿ ಅಂತ ಮಾಡಿದ್ರು. ಈಗ ಗಿಲ್ಲಿನೇ ಗೆಲ್ಲೋದು, ಇಲ್ಲಿ ಬಿಟ್ಟರೆ ಬೇರೆ ಯಾರು ಕೂಡ ಗೆಲ್ಲೋಕೆ ಸಾಧ್ಯ ಇಲ್ಲ ಈ ಒಂದು ವಿಚಾರದಲ್ಲಿ. ಯಾಕಂದರೆ ಆ ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಇಡೀ ಸೀಸನ್ನಲ್ಲಿ ಇಡೀ ಕರ್ನಾಟಕಕ್ಕೆ ಮನರಂಜನೆಯನ್ನು ಕೊಟ್ಟುಕೊಂಡು ಬಂದಂತಹ ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ನಟ. ತನ್ನದೇ ಆದಂತಹ ಒಂದು ಕೌಂಟರ್ ಕೊಡುವ ಮಾತುಗಳಿಂದ, ಕಾಮಿಡಿಯ ಮಾತುಗಳಿಂದ ಎಲ್ಲ ರೀತಿಯಾಗಿ ರಂಜಿಸ್ತಾ ಬಂದಿದ್ದಾನೆ. ಹೀಗಾಗಿ ಗಿಲ್ಲಿನೇ ವಿನ್ನರ್ ಆಗಬೇಕು, ಬೇರೆ ಯಾರು ಕೂಡ ಆಗಬಾರ್ದು. ಅಶ್ವಿನಿ ಗೌಡ ಗಿಲ್ಲಿ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇದೆ. ಅಶ್ವಿನಿ ಗೌಡ ಅವರು ಕೂಡ ಫೈನಾಲೆ ತನಕ ಬಂದು ರನ್ನರ್ ಅಪ್ ಆಗ್ತಾರೆ, ವಿನ್ನರ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಕೂಡ ಕೇಳಿತ್ತು. ಈಗ ಗೆಲ್ಲುವಂತಹ ಅಭ್ಯರ್ಥಿ ಯಾರಾದರೂ ಇದ್ದರೆ, ಸ್ಪರ್ಧಿ ಯಾರಾದರೂ ಇದ್ದರೆ ಅದು ಗಿಲ್ಲಿ ನಟ ಮಾತ್ರ. ಹೀಗಂತ ಒಂದು ಹೆಸರು ಕೇಳಿ ಬರುತ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಕೂಡ ಗಿಲ್ಲಿನೇ ವಿನ್ನರ್ ಗೊತ್ತಾಗ್ಬಿಡ್ತಾ ವಿಚಾರ. ಅಧಿಕೃತವಾಗಿ ಘೋಷಣೆ ಅಂತೂ ಆಗಿಲ್ಲ, ಆದರೆ ಗಿಲ್ಲಿನೇ ವಿನ್ನರ್ ಅಂತ ಜನ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ. ಗಿಲ್ಲಿ ವಿನ್ ಆಗ್ತಾನೆ, ಆಗಲೇಬೇಕು, ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಕೂಡ ಆಗೋ ಆಗಿಲ್ಲ ಅಂತ ಹೇಳಿ ಕ್ಯಾಂಪೇನನ್ನು ಶುರು ಮಾಡ್ಕೊಂಡಿದ್ದಾರೆ. ದೊಡ್ಡ ಮಟ್ಟದ ಸಪೋರ್ಟ್ ಸಿಗ್ತಾ ಇದೆ ಕರ್ನಾಟಕದ ಜನತೆಯಿಂದ ಗಿಲ್ಲಿಗೆ. ಈ ಹಿಂದೆ ಎಂದೂ ಕೂಡ ಯಾವ ಸೀಸನ್ನಲ್ಲೂ ಕೂಡ ಈ ರೀತಿಯಾಗಿ ನಾವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ಸೀಸನ್ ಏನಾಯಿತು, ಹನುಮಂತ ಬಂದಾಗ ಹಳ್ಳಿಯಿಂದ ಬಂದಂತಹ ವ್ಯಕ್ತಿ, ಹಳ್ಳಿಯ ಸೊಗಡನ್ನು ಹೊಂದಿದಂತಹ ವ್ಯಕ್ತಿ, ಅದು ಕೂಡ ಜನರಿಗೆ ತುಂಬ ಇಷ್ಟ ಆಯಿತು. ಗಿಲ್ಲಿ ಕೂಡ ಒಂದು ರೀತಿಯಲ್ಲಿ ಅದೇ ಶೈಲಿಯಲ್ಲಿ ಆಟ ಆಡ್ತಾ ಇದ್ದಾನೆ. ನಾವು ಬೇರೆ ಬಿಗ್ ಬಾಸ್ ಅನ್ನು ನೋಡಿದಾಗ ತೆಲುಗುನಲ್ಲಿಯೂ ಕೂಡ ಒಬ್ಬ ರೈತನನ್ನು ಗೆಲ್ಲಿಸಿದ್ರು. ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು, ಬೇರೆ ಬೇರೆ ರಂಗದಲ್ಲಿ ಗುರುತಿಸಿಕೊಂಡವರು ಇತ್ತೀಚೆಗೆ ಗೆಲ್ತಾ ಇಲ್ಲ ಬಿಗ್ ಬಾಸ್ನಲ್ಲಿ. ಈ ರೀತಿಯಾಗಿ ಸಾಮಾನ್ಯ ವ್ಯಕ್ತಿಯಾಗಿ ಹಳ್ಳಿಯಿಂದ ಬಂದಂತಹ ಗ್ರಾಮೀಣ ಪ್ರತಿಭೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಗ್ರಾಮೀಣ ಪ್ರತಿಭೆಗಳು ಗೆಲ್ತಾ ಇದ್ದಾರೆ. ಗ್ರಾಮೀಣ ಪ್ರತಿಭೆಗಳಿಗೆ ಜನರು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಗ್ತಾ ಇದೆ. ಹೀಗಾಗಿ ಈ ಒಂದು ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ನೋಡಿದಾಗ ಗಿಲ್ಲಿ ನಟ ಗೆಲ್ತಾನೆ ಅನ್ನುವಂಥದ್ದು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಫಿನಾಲೆ ಆಗಿಲ್ಲ, ಆಗತ್ತೆ, ಘೋಷಣೆ ಆಗುತ್ತೆ ಇವತ್ತು. ಹೀಗಾಗಿ ಗಿಲ್ಲಿನೇ ಗೆಲ್ತಾನೆ ಅಂತ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಒಂದು ಟ್ರೆಂಡ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಗೆಲ್ಲಬೇಕು 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 ಅಂತ ಹೇಳಿ. ಹಾಗಾದರೆ ನಿಜಕ್ಕೂ ಕೂಡ ಗಿಲ್ಲಿ ಗೆಲ್ತಾನ? ಗೆದ್ದು ಕರ್ನಾಟಕದ ಜನರನ್ನು ಮತ್ತೊಮ್ಮೆ ಗೆಲ್ತಾನ? ಮನಸ್ಸನ್ನು ಕಾದು ನೋಡ್ಬೇಕು ಏನಾಗುತ್ತೆ ಒಂದು ವಿಚಾರ. ಆದರೆ ಸದ್ಯಕ್ಕಂತೂ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಏನಾಗುತ್ತೆ ಅಂತ ಇಡೀ ಕರ್ನಾಟಕದ ಜನತೆ, ಬೇರೆ ಬೇರೆ ರಾಜ್ಯದವರು ಕೂಡ ನೋಡ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಹುಡುಗ ಈ ರೀತಿಯಾಗಿ ಆಡ್ತಾ ಇದ್ದಾನೆ, ನೋಡಿ ತುಂಬ ಸಖತ್ತಾಗಿ ಆಡ್ತಾರೆ ಅಂತ ಬೇರೆಯವರು ಕೂಡ ಮಾತನಾಡ್ತಾ ಇದ್ದಾರೆ, ಬೇರೆ ಭಾಷೆಯ ಜನ. ಅಷ್ಟರ ಮಟ್ಟಿಗೆ ಒಂದು ಬಿಗ್ ಬಾಸ್ ಈ ಬಾರಿ ತುಂಬ ಫೇಮಸ್ ಆಗಿದೆ. ಕಿಚ್ಚ ಸುದೀಪ್ ಅವರು ಫಿನಾಲೆಯನ್ನು ನಡೆಸಿಕೊಡ್ತಾರೆ. ಆ ಫಿನಾಲೆಯಲ್ಲಿ ಯಾರ ಹೆಸರನ್ನು ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಅನ್ನೋದನ್ನು ನೋಡೋಕೆ ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದೆ. ಜನಗಣನೆ ಶುರುವಾಗಿದೆ, ತಯಾರಿ ನಡೀತಾ ಇದೆ. ಗಿಲ್ಲಿ ಗೆಲ್ಲಬೇಕು, ಗೆಲ್ಲಲೇಬೇಕು ಅಂತ ಬೇರೆ ಬೇರೆ ಕಡೆ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಟ್ಯಾಟೋಗಳನ್ನು ಹಾಕ್ಸ್ಕೊಂಡಿದ್ದನ್ನು ಕೂಡ ನೋಡಿದ್ದೀವಿ. ಹೀಗಾಗಿ ದೊಡ್ಡ ಮಟ್ಟದ ಕ್ರೇಜ್ ಹುಟ್ಕೊಂಡಿದೆ ಗಿಲ್ಲಿಗೆ. ಹಾಗಾದರೆ ಗೆಲುವಿನ ಯಶಸ್ಸು ದೊರೆಯುತ್ತಾ? ವಿನ್ನರ್ ಆಗಿ ಹೊರಗೆ ಬರ್ತಾನ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.